ವಾಲ್ಮೀಕಿ ಸ್ವಾಮೀಜಿಗಳು ಒಂದು ನಾಟಕೀಯ ರೂಪದಲ್ಲಿ 200 ದಿನಗಳ ಕಾಲ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಈ ಸತ್ಯಾಗ್ರಹದ ಹಿನ್ನೆಲೆ ಏನು? ಯಾಕೆ ಈ ಸತ್ಯಾಗ್ರಹ? ಯಾರು ಇದನ್ನು ಹುಟ್ಟಾಕಿದ್ರು? ಯಾರು ಇದಕ್ಕೆ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ? ಯಾವ ವಿಚಾರದಲ್ಲಿ ಇವರು ಧರಣಿ ಮಾಡಬೇಕಾಗಿದೆ? ಇವತ್ತು ವಾಸ್ತವವನ್ನು ಮರೆತು ನಾಟಕ ಆಡೋದಕ್ಕೆ ಕೊಟ್ಟಿರ್ತಕ್ಕಂಥ ಸ್ವಾಮೀಜಿಗಳು ಈ ಹಿಂದೆ ಬರೀ ಎಸ್.ಟಿ. ಮೀಸಲಾತಿ ಬಗ್ಗೆ ನಾನು ಗುಡುಗಿದ್ರೆ ಸರ್ಕಾರ ಬಿದ್ದೋಗುತ್ತೆ ಅಂತ ಕುಮಾರಸ್ವಾಮಿ ವಿರುದ್ಧವಾಗಿ ಗುಡುಗದಂಥ ಸ್ವಾಮೀಜಿಗಳು. ಆದರೆ ಹಿಂದೆ ಇದ್ದಂಥವ್ರು ಯಾರು? ಸಿದ್ದರಾಮಯ್ಯನವರು ಮತ್ತು ಕೆಂಪಯ್ಯನವರು ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಅದನ್ನು ಪ್ರಚೋದನೆ ಮಾಡಿ ಅವರು ಆ ಥರ ಸರ್ಕಾರ ಬೀಳಿಸೋದಕ್ಕೆ, ಕುಮಾರಸ್ವಾಮಿ ಸರ್ಕಾರವನ್ನು ಬೀಳಿಸೋದಕ್ಕೆ ಭಯಪಡಿಸಿದ್ರು. ಇವತ್ತು 200 ದಿನಗಳಿಂದ ಕೂತಿದ್ದಾರೆ. ಇದಕ್ಕೆ ಸಿಕ್ಕಿರ್ತಕ್ಕಂಥ ಸ್ಪಾನ್ಸರ್ಗಳು ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ನನ್ನ ಹತ್ರ ಗೊತ್ತಿದೆ. ಆದರೆ ಸ್ವಾಮೀಜಿಗಳ ಹೋರಾಟ ನೇರವಾಗಿ ಬಡವರು ಸ್ಪಂದನೆ ಆಗಬೇಕಾಗಿತ್ತು. ಬಲಿತ ದಲಿತರು ಏನು ಇವತ್ತು ಮೀಸಲಾತಿಯನ್ನು ತಿನ್ಕೊಳ್ತಾ ಇದ್ದಾರೆ ಅದು ತಪ್ಪು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿತ್ತು. ಅವ್ರು ಎಲ್ಲೂ ಆ ಮಾತನ್ನು ಹೇಳ್ತಾ ಇಲ್ಲ. ಸುಳ್ಳು ಜಾತಿ ಪತ್ರಗಳು ನಡೀತಾ ಇದ್ದಾವೆ ಬೇಕಾದಷ್ಟು, ಅದ್ರ ಬಗ್ಗೆ ಅವ್ರು ಚಕಾರ ಎತ್ತಲಿಲ್ಲ. ಸುಳ್ಳು ಜಾತಿ ಪತ್ರಗಳು ಮಾಡಿಕೊಂಡು ಅವ್ರ ಕೆಲಸಗಳನ್ನು ತೊಗೊಂಡಿರ್ತಕ್ಕಂಥವ್ರ ಬಗ್ಗೆ ಒಂದು ಸೊಳ್ಳೆ ಎತ್ತದಿಲ್ಲ. ಇವರು ಮೀಸಲಾತಿ ವಿಸ್ತರಣೆ ಆಗಬೇಕು, ಬರೀ ಎಸ್.ಟಿ. ಸಮಾಜಕ್ಕೆ ಮಾತ್ರ ಮೀಸಲಾತಿ ಕೇಳಿದ್ರೆ ಎಸ್.ಸಿಗಳು ಎಲ್ಲಿ ದೂರ ಇರ್ತಾರೋ ಅಂತೇಳಿ ಎಸ್.ಸಿ ಎಸ್.ಟಿ ಎರಡಕ್ಕೂ ಸೇರಿಸಿ ನಾನು ಮೀಸಲಾತಿ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ಕೊಟ್ಟಾಗ 6 ಜಾತಿ ಇದ್ದಂಥ ಎಸ್.ಸಿಗಳು ಇವತ್ತು 95 ಸೇರ್ಪಡೆ ಆಗಿದ್ದಾವೆ. 95 + 6 ಸೇರಿ 101 ಜಾತಿ ಅಧಿಕೃತವಾಗಿದ್ದಾವೆ. ಅದಕ್ಕೆ 17% ಅಂದರೆ 2% ಜಾಸ್ತಿ ಮಾಡಿ 95 ಜಾತಿಗಳಿಗೆ 2% ಮಾಡಿ, ಈ ಪರಿಶಿಷ್ಟ ಪಂಗಡಗಳಿಗೆ ಇದ್ದಂಥ ಮೀಸಲಾತಿ 3%ನ 7% ಮಾಡಿ ಅಂತ ಕೇಳ್ತಾರೆ. ಈ ಸುಳ್ಳು ಜಾತಿ ಪತ್ರಗಳೇ ಎಲ್ಲ ಪರಿಶಿಷ್ಟ ಜಾತಿಯ ನಿಜವಾದಂಥ ಬುಡಕಟ್ಟು ಜನಾಂಗ ಎಲ್ಲೋ ಒಂದು ಕಡೆ ಕಾಡಲ್ಲಿ ಅಲೆಮಾರಿ ಸಮಾಜ ಇದೆ, ಅವ್ರ ಗಮನ ಹರಿಸೋಂಥ ಕೆಲಸ ಸ್ವಾಮೀಜಿಗಳು ಮಾಡಲೇ ಇಲ್ಲ. ಇವತ್ತು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಮೀಸಲಾತಿ ಎಲ್ಲೋ ಒಂದು ಕಡೆ ಕುಗ್ರಾಮಗಳಲ್ಲಿರ್ತಕ್ಕಂಥ ಅವಿದ್ಯಾವಂತರು ಮತ್ತು ಅನಕ್ಷರಸ್ಥರಿಗೆ ಇದು ತಲುಪಬೇಕು, ಬಡವ್ರಿಗೆ ತಲುಪಬೇಕು. ಈ ಬಡತನದಲ್ಲಿರ್ತಕ್ಕಂಥವ್ರಿಗೆ ಮೀಸಲಾತಿ ತಲುಪದೆ ಶ್ರೀಮಂತರ ಪಾಲನೆಯಲ್ಲೇ ಶ್ರೀಮಂತರೇ ತಿಂತಾ ಹೋಗ್ತಾ ಇದ್ರೆ, ಇವತ್ತು ಮತ್ತೆ ಮೀಸಲಾತಿಯನ್ನು ವಿಸ್ತರಣೆ ಮಾಡಿದ್ರು ಮೀಸಲಾತಿ ತಿನ್ನೋಂಥವ್ರು ಮತ್ತೆ IAS, IPS, IRS, IFS, ಡಾಕ್ಟರ್ಗಳು, ಇಂಜಿನಿಯರ್ಗಳು, MLAಗಳು, MP ಗಳು, ಇನ್ಕಮ್ ಟ್ಯಾಕ್ಸ್ ಬೈಗಳು, ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಮೀಸಲಾತಿ ಹೋಗುತ್ತೇವನಾ? ಆರ್ಥಿಕವಾಗಿ ಬಲಾಢ್ಯರಾದಂಥವ್ರು ಮೀಸಲಾತಿಯಿಂದ ದೂರ ಇರಿ ಅಂತಕ್ಕಂಥ ಒಂದು ಸ್ಲೋಗನ್ ಸ್ವಾಮೀಜಿ ಬಾಯಿಂದ ಬರಲಿಲ್ಲ. ಅವರು ಈ ನಾಟಕ ಆಡ್ತಕ್ಕಂಥದ್ದನ್ನು ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಕೆಲವು ತುಕಡೆ ಸಂಘಟನೆಗಳು, ಕೆಲವು ತುಕಡೆ ರಾಜಕೀಯ ಪಕ್ಷಗಳು ಅವ್ರಿಗೆ ಬೆಂಬಲ ಕೊಟ್ಟಿದ್ದೇವೆ. BJP ನೋಡಿ ಸ್ವಾಮೀಜಿಗಳು 200 ದಿನದಿಂದ ಕೂತರು ಏನೂ ಮಾಡಲಿಲ್ಲ ಅಂತಕ್ಕಂಥ ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋದಕ್ಕೆ ಈ ಒಂದು ಹುನ್ನಾರ ಆಗಬೇಕಾಗಿತ್ತ? ನಿಮ್ಮ ನಾಟಕ ಆಡೋದನ್ನ ಯಾರು ಗೊತ್ತಾಗೋದಿಲ್ಲ. ಯಾಮರ್ಸಂಥ ಕೆಲಸಕ್ಕೆ ಎಷ್ಟು ದಿವಸ ಬೇಕು ಸ್ವಾಮೀಜಿಗಳೇ? ಈ ನಾಟಕ ಬಿಡಿ, ಸತ್ಯದ ಪರ ಹೋರಾಟ ಮಾಡೋಣ ಬನ್ನಿ, ನಾವು ಬರ್ತೇವೆ ನಿಮ್ಮದಲ್ಲಿ. ನಿಮ್ಮ ಈ ನಾಟಕಗಳು ಮೀಸಲಾತಿ ವಿಸ್ತರಣೆ ಆಗ್ಬಿಟ್ರೆ ಬದುಕೋಗ್ಬಿಟ್ರ ದಲಿತರು, SC STಗಳು ಉದ್ಧಾರ ಆಗ್ಬಿಟ್ರ? ಇಲ್ಲಾಂದ್ರೆ ಈ ನಾಟಕ ಆಡ್ತಾ ಇರ್ತಕ್ಕಂಥ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಿ 200 ದಿನಗಳಿಂದ ನೀವು ಜನರನ್ನ ದಿಕ್ ತಪ್ಪಿಸ್ತಾ ಇದ್ದೀರಿ, ಮೋಸ ಮಾಡ್ತಾ ಇದ್ದೀರಿ ಅಂತಕ್ಕಂಥ ವಿಚಾರನ ಸರ್ಕಾರದ ಗಮನಕ್ಕೆ ತರೋದ್ರ ಜೊತೆಗೆ ಪೊಲೀಸ್ ಕಂಪ್ಲೇಂಟನ್ನು ಮಾಡಬೇಕಾಗುತ್ತೆ. ನಿಮ್ಮ ಮೇಲೂ ಒಂದು ದೊಡ್ಡ ಗುರುತರವಾದ ಆರೋಪ ಇದೆ. ಸುಳ್ಳು ಜಾತಿ ಪತ್ರ ತಗೊಂಡಿದ್ದೀರಿ ಅಂತಕ್ಕಂಥ ಒಂದು ಆರೋಪ ನಿಮ್ಮ ಮೇಲೂ ಇದೆ. ಈ ನಾಟಕ ಆಡೋದಕ್ಕೆ, ದುಡ್ಡು ಕಲೆಕ್ಷನ್ ಮಾಡೋದಕ್ಕೆ, ಲೂಟಿ ಮಾಡೋದಕ್ಕೆ ಈ ಒಂದು ಉಪಾಯನ ಕಂಡುಕೊಂಡಿದ್ದೀರಿ. ಐಷಾರಾಮಿಯಾದಂಥ ಒಂದು ಶೆಡ್ಡಲ್ಲಿ, ಕುಟೀರದಲ್ಲಿ ಕೂತಿದ್ದೀರಲ್ಲ, ನಿಮ್ಮ ನಿಜವಾದ ಕಾಳಜಿ ಇದೆಯಾ? ಕಳಕಳಿ ಇದೆಯಾ? ಈ ಕಳಕಳಿಯಿಂದಿರ್ತಕ್ಕಂಥ ಒಂದು ವ್ಯವಸ್ಥೆಗೆ ನೀವು ಎಲ್ಲಿ ಬೆಂಬಲವನ್ನು ಕೊಡ್ತಾ ಇದ್ದೀರಿ? ನೀವು ಎಲ್ಲಿ ಕಳಕಳಿ ನಿಮಗಿದೆ? ಇದು ಒಂದು ಕಣ್ಣೊರೆಸುವಂಥ ತಂತ್ರಗಾರಿಕೆ ಮಾಡ್ತಾ ಇರ್ತಕ್ಕಂಥ ಸ್ವಾಮೀಜಿಗಳ ಹೋರಾಟಕ್ಕೆ ನನ್ನ ಧಿಕ್ಕಾರವಿರಲಿ.